ಮಾಧ್ಯಮ ಮಿತ್ರರಿಗೆ ಸಂಪತ್ ಕುಮಾರಾದ ನಾನು ಶುಭ ಕೋರುತ್ತೇನೆ. ನಾನು ರೈತನ ಮಗ. ನಮ್ಮ ತಂದೆ ಅಶ್ವತ್ಥನಾರಾಯಣಗೌಡ ವ್ಯವಸಾಯಗಾರರು. ದೊಡ್ಡ ಕುಟುಂಬ. KGF ಕ್ಷೇತ್ರದ ಮಾಜಿ ಶಾಸಕರಾದ ವೈ ಸಂಪಂಗಿಯವರು ಆರೋಪಕ್ಕೆ ನನ್ನ ಪ್ರತ್ಯುತ್ತರ. 89ರಲ್ಲಿ ನಮ್ಮ ತಂದೆಯವರಾದ ಕಾಲದಲ್ಲಿ ಕೈರೇಗೌಡನ ಕೋಟೆ ಸರ್ವೆ ನಂಬರ್ 121ರಲ್ಲಿ 4 ಎಕರೆ ಜಮೀನು ಸಾಗುವಳಿ ಮಾಡುತ್ತೇವೆ. 88-89ನೇ ಸಾಲಿನಲ್ಲಿ ಕಾನೂನು ಪ್ರಕಾರ 50 ಅರ್ಜಿಯನ್ನು ಹಾಕಿದ್ದು, ಅದರಂತೆ ಆ ದಿನ ದರ್ಖಾಸ್ತ್ ಕಮಿಟಿ ಅಧ್ಯಕ್ಷರು ಕಮಿಟಿಯಲ್ಲಿ ಕಂದಾಯ ಅಧಿಕಾರಿಗಳಿಂದ ವರದಿ ಪಡೆದು ನನಗೆ ಜಮೀನು ಮಂಜೂರು ಮಾಡಿರುತ್ತಾರೆ. ಆ ದಿನದಿಂದ ಇದುವರೆಗೂ ವ್ಯವಸಾಯ ಮಾಡುತ್ತಿರುತ್ತೇನೆ. ಈಗ ವ್ಯವಸಾಯ ಮಾಡಲು ಅನುಕೂಲವಾಗದ ಕಾರಣ ಸದರಿ ಜಮೀನಿನಲ್ಲಿ ಮರಗಳನ್ನು ಬೆಳೆಸಿರುತ್ತೇವೆ. ನಾನು ರೈತನ ಮಗ. ಮಾಜಿ ಶಾಸಕರ ಆರೋಪದಂತೆ ನಕಲಿ ಕಡತ ಮಾಡುವ ಅಗತ್ಯತೆ ನನಗೆ ಗೊತ್ತಿಲ್ಲ. ಕಂದಾಯ ಇಲಾಖೆ ನೀಡಿರುವಂಥ ಎಲ್ಲ ದಾಖಲೆಗಳು ನೈಜನ್ಯವಾಗಿರುತ್ತವೆ. ಮಾಜಿ ಶಾಸಕ ಸಂಪಂಗಿಯಾಗಿ ಕ್ರಿಮಿನಲ್ ಕೆಲಸ ಮಾಡಿ ನಾನು ಜೈಲಿಗೆ ಹೋಗಿಲ್ಲ. ನಾನು ರೈತನ ಮಗ. ರೈತರಿಂದ ಯಾವ ಭೂಮಿ ತಾಯಿಯನ್ನು ಕಷ್ಟ ಬೀಳುತ್ತಾರೆ. ನಕಲಿ ಕೆಲಸ ಮಾಡುವ ನಮಗೆ ಬರುವುದಿಲ್ಲ. ಮಾಜಿ ಶಾಸಕ ಸಂಪಂಗಿಯವರು ಬೇತಮಂಗ ಹೋಬಳಿ ಕಗ್ಲಲ್ಲಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 1 ಎಕರೆ 25 ಗುಂಟೆಯಲ್ಲಿ ಸಾರ್ವಜನಿಕ ಆರೋಗ್ಯ ಕಾಪಾಡಲು ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಮಾಡಲು ಬಂದ ಸಂಪಂಗಿ ಅಂತ ಕ್ರಿಮಿನಲ್ ನಾವಲ್ಲ. ಮಾಜಿ ಶಾಸಕ ಸಂಪಂಗಿಯವರ ಚರಿತ್ರೆ ದಾಖಲೆಗಳ ಸಮೇತ ಮುಂದಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರಿಗೆ ನೀಡುತ್ತೇನೆ. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನೀವೆಲ್ಲ ಕರೆಕ್ಟ್ ಇರೋದ ಸಂಪತ್ ಕುಮಾರ್. ನಿಮ್ಮದು ಯಾವ ಊರು? ನಮ್ದು ಕಿತ್ತಂಡೂರು. ಯಾವ ತಾಲೂಕು ಬರುತ್ತೆ? ಮಂಜೂರಾಗಿರೋ ಜಮೀನ? ಮಂಜೂರಾಗಿರೋ ಜಮೀನು. ಯಾರಿಗೆ ಮಂಜೂರಾಗಿತ್ತು? ನಮಗೆ. ನಿಮಗೆ? ಸರಿ, ಈ ದರಖಾಸ್ತಿಗೆ ಮಂಜೂರಾಗೋಕ್ಕೆ ಮೊದಲು ಏನಿದೆ ನಿಯಮ ಅಂದರೆ ಆ ತಾಲೂಕಿನ ನಿವಾಸಿಯಾಗಿರಬೇಕು ಅಥವಾ ಆಜುಬಾಜು ಇರಬೇಕು ಅನ್ನೋದು ಕಾನೂನು ಹೇಳುತ್ತಂತೆ. ಅವ್ರು ಹೇಳಿರೋ ಮಾತು. ಸೊ ನೀವು ಕಿತ್ತಂಡೂರು ಶ್ರೀನಿವಾಸಪುರ ಅಲ್ಲಿ ಬರುತ್ತೆ. ನಿಮಗೆ ಹೇಗೆ ಅದು ಮಂಜೂರಾಯಿತು? ಕೋಲಾರ ತಾಲೂಕು. ಸರಿ, ಆಯ್ತು. ಕೋಲಾರ ಬಂಗಾರಪೇಟೆಗೆ ಆ ಕಡೆಗೂ ಒಂದು ಕಳಿ ಪರವಾಗಿಲ್ಲ, ಎಲ್ಲೋ. ಬಟ್ ಈ ತಾಲೂಕು ಅಲ್ಲ ಅಲ್ವೇ? ಸೊ ಯಾವ ರೀತಿ ನೀವು ಮಾಡ್ತಾ ಇದ್ರಿ? ಏನು ವ್ಯವಸಾಯ ನೀವು ಮಾಡ್ತಾ ಇದ್ರಿ ಅನ್ನೋದಕ್ಕೆ ಏನು ದಾಖಲೆ ಇದೆ ಸರ್? ನಾವು ಯಾರು ನಿಮಗೆ ಇದು ಮಾಡಿದ್ರು ಆ ದಾಖಲೆಗಳು ಕೊಡಿ. VA, RI ಅಥವಾ ತಹಸೀಲ್ದಾರು ಏನು ದಾಖಲಾತಿಗಳು ನಿಮ್ಮಲ್ಲಿ ಇದೆ ಅದನ್ನ ನೀವು ಎಲ್ಲರಿಗೂ ಒಂದು ಕಾಪಿ ಕೊಡಿ. ನಾವಿಲ್ಲಿ ವ್ಯವಸಾಯ ಮಾಡೋ ಕಾರಣ ನಮ್ಮ ಜಮೀನು ಕಡಿಮೆ. ನಮ್ಮ ತಂದೆಗೆ 7 ಜನ ನಮ್ಮ ಮಕ್ಕಳು. ಇಲ್ಲಿ ಕೃಷ್ಣವರಂ ಗೇಟಲ್ಲಿ 85ರಿಂದ ರಾಜಣ್ಣ ಅನ್ನೋರು ಲಿಮೇಶನವನ್ನು ಜಮೀನು ರಿಲೀಸ್ಗೆ ಹಾಕ್ಯಂದು ನಾವು ಸುಮಾರು ಅಂದರೆ 35-40 ವರ್ಷದಿಂದ ಇಲ್ಲೇ ಇದ್ದೀವಿ. ತಿರುಗಿ ಮತ್ತೆ ಅಲ್ಲಿ ವಂಶಿ ಅಂತಿದ್ದಾರೆ, ವಂಶಿ ಲ್ಯಾಂಡು 12 ಎಕರೆ 40 ವರ್ಷದಿಂದ ಇಲ್ಲೇ ಮಾಡ್ಕೊಂಡು ಅಲ್ಲ ನಿವಾಸಿ ಇಲ್ಲೇ ಕೆಲಸ ಮಾಡ್ತೀವಿ. ಮನೆ ಎಲ್ಲಿತ್ತು? ಮನೆ ಕಿತ್ತಂಡವರು ಇಲ್ಲಿ ಇದೆ ಮನೆ. ಎಲ್ಲಿ? ಇಲ್ಲಿ ಮೊದಲು ಕೃಷ್ಣವರಂ ಇದ್ರೆ, ಈಗ ಶಾಂತಿನಗರ ಆಲ್ ಮಾರ್ಕೆಟಲ್ಲಿ ಗಮ್ಮೆಲ್. ಇವರು ನಮ್ಮ ತಮ್ಮ ತೋಟ ಇದೆ, ಈಗ ತೋರಿಸ್ತೀವಿ ನಮ್ಮ ಮನೆ ತೋಟಗಳು. ಕೃಷ್ಣವರಮಲ್ಲಿ ಎಷ್ಟು ವರ್ಷ ನೀವು ಇದ್ರಿ? ನೀವು ವೋಟಿಂಗ್ ಎಲ್ಲ ಹಾಕಿದ್ರಿ? ನಾವು ಸುಮಾರು ಅಂದ್ರೆ ಕೃಷ್ಣವರಮಲ್ಲಿ ಇದ್ರೆ ಕೃಷ್ಣವರಮಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ ಏನು ವೋಟಿಂಗ್ ಹಾಕಿದ್ರಿ? ಅದೇನಾದ್ರು ದಾಖಲೆ ಇದೆ? ಇಲ್ಲ, ಓಟ್ ಇಲ್ಲ. ನಾವು ಇಲ್ಲಿ ಬೇರೆ ದೇಶದಿಂದ ಏನು ಬಂದಿಲ್ಲ, ಕರ್ನಾಟಕದವರೇ, ಕೋಲಾರ ಜಿಲ್ಲೆಯವರೇ. ಆ ಕಾನೂನು ಆಗಿ ಏನಿತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಗೆ ಕಾನೂನು ಬೈರವಾಗಿ ಕಾನೂನು ರೀತಿ ಎಲ್ಲ ದಾಖಲೆಗಳು ನೀಡವ್ರೆ. ಅಂದ್ರೆ ನಮ್ಮ ದಾಖಲೆಗಳು ಕೊಟ್ಟು 32 ವರ್ಷ ಆಗಿದೆ. ಅದ್ರ ಪ್ರಕಾರ ನಮ್ಗೆ ಕೊಟ್ಟಾರೆ ಸಾಗುವಳಿ ದಾಖಲೆಗಳು ಪ್ರೊಡ್ಯೂಸ್ ಮಾಡಿದ್ರು. ಏನು ನಿಮಗೆ ಮಂಜೂರಾತಿ ಆಗಿದೆ, ಅದರಲ್ಲಿ VA ಅವ್ರದ್ದು ಸಹಿ ಇಲ್ಲ, ಸೀಲ್ ಇಲ್ಲ. 6 ಇದು ಇದೆ ಅರ್ಥ ಆಯ್ತಾ? ಆಮೇಲೆ 89ರಲ್ಲಿ ಕರೀನಾ ಅನ್ನೋ ತಹಸೀಲ್ದಾರ್ ಬೇಕಾದ್ರೆ ಪರಿಶೀಲನೆ ಮಾಡಿ ಇದ್ರು ಅನ್ನೋದು ನಿಮ್ಮ ಹತ್ರ ಏನಾದ್ರು ದಾಖಲೆ ಇದೆಯಾ? ಅದಕ್ಕೆ ದಾಖಲೆ ಕೊಡಲ್ಲ ಸರ್. ತಹಸೀಲ್ದಾರ್ ದಾಖಲೆ ನಾವು ಕೊಡೋಕಲ್ಲ, ಬೋರ್ಡ್ ಇರುತ್ತೆ. ಆರೋಪ ಪ್ರತಿ ಉತ್ತರ ಇದ್ರು. ನಾನು ಇವಾಗ ಹೇಳ್ತಾ ಇದ್ದೀನಿ, ಇದ್ರು ದಾಖಲೆ ನಾವು ತಗೊಂಡಿಲ್ಲ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಅವ್ರು ಕೊಟ್ಟಂತಹ ದಾಖಲೆಯಲ್ಲಿ VA ರಿಪೋರ್ಟ್ ಇಲ್ಲ, RI ರಿಪೋರ್ಟ್ ಇದೆ ಆಯ್ತಾ? ಅದ್ರ
ಅದನ್ನ ನಕಲಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅದು ಕೊಡಿ. ರಿಪೋರ್ಟ್ ಆಗಿರುವಂತಹದ್ದು ಸರಿನಾ ತಹಶೀಲ್ದಾರು ಅಂತ ಹೇಳಿದ್ದಾರೆ ಅವರು. ಆಯ್ತೆ ಅವರೇನಾ ನಿಮ್ಗೆ ಕೊಟ್ಟಿರೋದ? ಅವರೇ ಇದ್ರೆ ಅವರು ಆ ವರ್ಷದಲ್ಲಿ ಇದ್ರ ಅನ್ನೋದಕ್ಕೆ ಏನ್ ದಾಖಲೆ ಇದೆ ಅದು ಕೊಡಿ. ತಾಲೂಕು ಆಫೀಸಲ್ಲಿ ಇದೆ ಸರ್. ತಾಲೂಕು ಆಫೀಸಲ್ಲಿ, ಬಂಗಾರಪೇಟೆ ತಾಲೂಕು ಆಫೀಸಲ್ಲಿ ಅವ್ರ ಹೆಸರಿದೆ, ಅವ್ರ ಸಿಗ್ನೇಚರ್ ಇದೆ. ಆ ಕಮಿಟಿ ಪುಸ್ತಕದಲ್ಲೇ ಗ್ರಾಂಟ್ ಮಾಡ್ತಾರಲ್ಲ ಅದರಲ್ಲೇ ಅವ್ರ ಸಿಗ್ನೇಚರ್ ಇದೆ. ಎಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ, ತಗೊಂಬೋದು ಅವ್ರು ಹೋಗಿ. ಯಾಕಂದ್ರೆ ನಮಗಿಂತೂ ಅವ್ರಿಗೆ ಫಾಸ್ಟ್ ಆಗಿ ಕೊಡ್ತಾರೆ, ನಾವು ಹೋಗ್ಬೇಕಾದ್ರೆ. ಇಲ್ಲಿ ನೀವು ಆನ್ಸರ್ ಮಾಡ್ತಾ ಇದ್ದೀರಾ, ಇಲ್ಲಿ ನಮಗ್ ಕೊಡಿ ಅಂತ ಕೇಳ್ತಾರೆ. ಕೊಡ್ತೀವಿ. ದಾಖಲೆಗಳು ಅವರಿಬ್ರು ದಾಖಲೆಗಳು ಪತ್ರಕರ್ತರು ಕೊಡಿ. ಕೊಡ್ತೀವಿ ಸರ್, ಎಲ್ಲ ಇದೆ. ನಿಮ್ಮ ಮೇಲೆ ಆರೋಪ ಮಾಡಿರೋರು ನಮ್ಗೆ ದಾಖಲೆಗಳು ಕೊಟ್ಟಿದ್ದಾರೆ. ನೀವು ಆರೋಪಗಳು ಮಾಡ್ತಾ ಇರಲ್ಲ. ಕೊಡ್ತೀವಿ, ನಾವು ದಾಖಲೆ ಕೊಡ್ತೀವಿ ಸರ್. ದಾಖಲೆ ಕೊಡ್ತೀವಿ ಸರ್. ಇವಾಗ ಅವ್ರ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಲ್ಲ, ದಾಖಲೆ ಏನಿದೆ ನಿಮ್ಮ ಹತ್ರ? ದಾಖಲೆ ಸಂಪೂರ್ಣವಾಗಿ ನೀವು 89 ಅಂತೀರಾ. 89 ಆಗಿದೆ. 88 89 ನಿಮಗೆ ಯಾಕೆ 17 18ರಲ್ಲಿ RTC ಆಗಿರೋದು ಇದೆ, ನಿಮಗೆ ಯಾಕೆ RTC ಮಾಡ್ಕೊಳ್ಳಿಲ್ಲ ನೀವು? ಸರ್, ನಮ್ಗ ಅದನ್ನ ಮಾಡ್ಕೊಬೇಕಾದ್ರೆ ಶಕ್ತಿ ಇಲ್ಲ, ಕಾಸು ಹಣಕಾಸಿನ ಪ್ರಭಾವ ಇದೆ. ಅದಕ್ಕೆ ನಮ್ಗೆ ಶಕ್ತಿ ಇಲ್ಲದ ಕಾರಣ ನಾವು ಅದನ್ನ ಸುಮಾರು 2 ಲಕ್ಷ ಚಿಲ್ಲರೆ ಫೈಲ್ಗಳಿದ್ದಾವೆ ಕರ್ನಾಟಕದಲ್ಲಿ ಅಂತವೆ. ಎಲ್ಲ ನಾವು ಕಂಪ್ಯೂಟರ್ ಪಾಣಿ ಬಂದಿಲ್ಲ, ಎಷ್ಟೋ ಜನದ ಕೈ ಬಿಟ್ಟು ಹೋಗಿವೆ. ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರು ಇಲ್ಲ. ನಮ್ಗೆ ಆ ಶಕ್ತಿ ಇಲ್ಲದ ಕಾರಣ ನಾವು ಅದನ್ನ ಮಾಡ್ಕೊಂಡಿಲ್ಲ. ಈಗ ಮಾಡಬೇಕಂತ ಎಲ್ಲ ದಾಖಲೆಗಿದೆ. ಅದು ಒಂದಕ್ಕೆ ನಾವು ಈಗ ಇವರು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ. ಅವ್ರ ಮಾಹಿತಿ AC ವರ್ಕ್ ಕೊಟ್ಟಿದ್ದಾರೆ. AC ವರ್ಕ್ ಹೇಳಿದ ಕಂಡೀಷನ್ ತಹಶೀಲ್ದಾರ್ ಮತ್ತೆ ಕೊಟ್ಟಿದ್ದಾರೆ. ಈಗ ಹೇಳಿದ್ರಲ್ಲ VA RI ಎಲ್ಲರೂ ರಿಪೋರ್ಟ್ ಹಾಕಿ ಕೊಟ್ಟಿದ್ದಾರೆ. ಆ ರಿಪೋರ್ಟು ಅಲ್ಲಿ ಕಳಿಸ್ಬೇಕು. ಕಳಿಸೋ ಸಮಯದಲ್ಲಿ ನಮ್ಮ ಮಾಜಿ ಶಾಸಕರಾದ KGFನ ಸಂಪಂಗಣ್ಣನವರು ಬಂದು ಇಲ್ಲಿ ಫೋರ್ಜರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿರೋ ಫೋರ್ಜರಿ, ದಾಖಲೆ ಯಾವತ್ತೂ ಫೋರ್ಜರಿ ಇಲ್ಲ. ಅವ್ರು ಕೊಟ್ಟಿರುವಂತಹ ದಾಖಲೆಗಳ ಸಹಿ ಸೀಲ್ಗಳೇ ಇಲ್ವಲ್ಲ ಸರ್? ಇದೆ, ನೀವು ಇದ್ರೆ ನೀವು ಕೊಡಿ. ಕೊಡ್ತೇವೆ ಸರ್. ಈಗಲೇ ಅವ್ರು ಕೊಟ್ಟಂತಹ ಕೊಡಪ್ಪ, ಎಲ್ಲರೂ ಕೊಡು. ದಾಖಲೆಗಳು ಕೊಡಿ. ಅವ್ರು ಕೊಟ್ಟಂತಹ ಸರ್, ಈಗ ನಿಮ್ಮ ಆರೋಪ ಏನು ಸರ್? ನಮ್ಮ ಆರೋಪ, ನಮ್ಮ ಜಮೀನು ಸಾಗುವಳಿ ಆಗಿದೆ. ನಮ್ಮ ತಂದೆಯವ್ರ ಕಾಲದಲ್ಲಿ ನಾವೇ ಇದ್ದೀವಿ, ನಾವೇ ಗಿಡ ನಾಟಿದ್ದೀವಿ, ನಮ್ಮದೇ ಜಮೀನು. ಕೆಲವು ದಿವಸಗಳಿಂದ ಪಾಲಿಸ್ನವರು ಬಂದಿದ್ರು, ಇದು ಅಲ್ಲಿಗಿದೆ ಇಲ್ಲಿಗಿದೆ ಅಂದ್ರು. ಸರ್ವೆ ಮಾಡಿದ್ರು ನಮ್ಮ ಮುಂದೆ. ಅವತ್ತು ನಾವು ಇದ್ವಿ. ಅವ್ರು ಸರ್ವೆ ಮಾಡಿ ಸುಮಾರು ಸಾರಿ ನಮ್ಮ ಮೇಲೆ ಗಲಾಟೆ ಮಾಡಿ, ನಮ್ದು ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸರ್ ಮಾಡಿ SIT ಸರ್ವೆ ಮಾಡಿ, ನಿಮ್ಮದು ಏನಾದ್ರು ಇದ್ರೆ ನಾವು ಬರಲ್ಲ, ನಮ್ಮ ಹೆಸರಲ್ಲಿ ನೀವು ಬಿಟ್ಕೊಡಿ. ಅವರು ಅದೇ ಥರನೇ ಬಂದು ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಹೊರಟೋಗ್ಯಾರ. ಅವ್ರು ಯಾರು ಇದ್ರಲ್ಲಿ ಬಂದಿಲ್ಲ. ನಿಮ್ಮ ಹೆಸರಲ್ಲಿ ಪಾನಿ ಇಲ್ದಾನೆ ನಿಮ್ಗೆ ಹೆಂಗ್ ಬಿಟ್ಟು ಕೊಡಕ್ ಬರುತ್ತೆ? 16, 17ರಲ್ಲಿ ಪಾನಿ ಆಗಿದೆ. 89 90ವರೆಗೂ ಆಗಿರೋ ನಿಮ್ಗೆ ಯಾಕೆ ಇದುವರೆಗೂ RTC ಮಾಡ್ಕೊಂಡಿಲ್ಲ ನೀವು ಅಂತ? ಸರ್, RTC ಅದೇ ನಾವು ಹೇಳಲ್ಲ, ನಮ್ಗೆ ಶಕ್ತಿ ಇಲ್ಲ. ಅವಾಗ ಅವ್ರು ಮಾಡಬೇಕಿತ್ತು ಸರ್, ಅಧಿಕಾರಿಗಳ ಮುಖಾಂತರ ಅದಾಗಬೇಕಿದ್ದು. ಅಧಿಕಾರಿಗಳು ಅವಾಗ ಕೈ ತಪ್ಪಿದೆ. ಈಗ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಅವ್ರು ಮಾಡ್ತಾ ಇಲ್ಲ. ಇವಾಗ ನೀವು ಅರ್ಜಿ ನಂಬರ್ ಇದೆ ಹಾಕೊಳ್ಳುವಾಗ ನಿಮ್ಗೆ ಭೂಮಿ ಎಷ್ಟಿತ್ತು? ಭೂಮಿ ನಮ್ಗೆ ಏನ್ ಮಂಜೂರು ಮಾಡಿದಾರೆ ಅಷ್ಟೇ. ಅದಲ್ಲ, ನಿಮ್ಮ ಸ್ವಂತ ಜಮೀನ್ ಎಷ್ಟಿತ್ತು? ನಮ್ಮ ಸ್ವಂತ ಜಮೀನು ಅವಾಗ ನಮ್ಮ ಹೆಸರಲ್ಲಿ ಜಮೀನೇ ಇಲ್ಲ. ಜಮೀನೇ 94ರಲ್ಲಿ 1 ಎಕರೆ ಜಮೀನು ಬಂದಿದೆ ನಮ್ಮ ಹೆಸರಲ್ಲಿ. 1 ಎಕರೆ ಜಮೀನು ಇತ್ತು. 1 ಎಕರೆ ಸರ್ವೆ ನಂಬರ್ ಸಮೇತ ಹೇಳಿ. ಜಮೀನ್ ಇಲ್ದಿರೋರು ಮಂಜೂರು ಮಾಡಬೇಕು ಅಂತ ಇದೆ ಕಾನೂನಲ್ಲಿ. ನಿಮ್ಗೆ ಜಮೀನಿದ್ದು ನಿಮ್ಗೆ ಕೊಡಕ್ ಬರಲ್ವಲ್ಲ? ಸರ್, 88ರಲ್ಲಿ ಸಾಗುವಳಿ ಕೊಟ್ಟಿದ್ದಾರೆ. 94ರಲ್ಲಿ ನಮ್ಮ ತಂದೆ ಆಸ್ತಿ ಅಂದ್ಬಿಟ್ಟು 1 ಎಕರೆ ಜಮೀನು ನಮ್ಗೆ ಬಂದಿದೆ. ಅಂದ್ರೆ ನಮ್ಮ ಜಮೀನು ಬರೋಕ್ ಮುಂಚೆ ಈ ಜಮೀನು ಬರ್ಬೇಕಾದ್ರೆ ನಮ್ಮ ಹೆಸರಲ್ಲಿ ಇಲ್ಲ. ಈ ಜಮೀನು ಬಂದ ಮೇಲೆ ನಮ್ಮ ತಂದೆ ಆಸ್ತಿ 1 ಎಕರೆ ನಮ್ಗೆ ಸಿಕ್ಕಿದೆ. ನಮ್ಮ ಸರ್ ಜಮೀನು ಸರ್, ಆದ್ರೆ ಮಾಜಿ ಶಾಸಕರು ಹೇಳಿದಂತ ಸತ್ಯಕ್ಕೆ ದೂರವಾದದ್ದು. ನಮ್ಮ ಜಮೀನು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದು ಎಷ್ಟು ಸತ್ಯನ ಪೂರ್ವದಲ್ಲಿ ಅಷ್ಟೇ ಸತ್ಯ ಸರ್. ಜಮೀನು ನಮ್ದೇ, ನಾವೇ ಇದ್ದೀವಿ, ನಾವೇ ಮಾಡ್ತಾ ಇದ್ದೀವಿ, ಯಾರನ್ನೂ ಪ್ರವೇಶ ಬಿಟ್ಟಿಲ್ಲ. ಒಂದು ಪ್ರಶ್ನೆ, ಜಮೀನು ನಿಮ್ದು ಅಂತೀರಾ. 2002ರಿಂದ ಗೂಗಲ್ ಮ್ಯಾಪ್ ಇದೆ. ಗೂಗಲ್ ಮ್ಯಾಪಲ್ಲಿ ನೀವು ಸಾಗುವಳಿ ಮಾಡಿದ್ರೆ ಏನೇನು ಬೆಳೆ ಅಂತ 3ರಲ್ಲಿ ಏನು ಮಾಡಿದ್ರಿ, 4ರಲ್ಲಿ ಏನು ಮಾಡಿದ್ರಿ, 5ರಲ್ಲಿ ಏನು ಮಾಡಿದ್ರಿ, ಎಲ್ಲ ಮಾಹಿತಿನೂ ಗೂಗಲಲ್ಲಿ ಇದೆ. ಬಟ್ 2002ರಿಂದ ಫಾರೆಸ್ಟೇ ಇರೋದು ಇದು. ಇಲ್ಲ ಸರ್, ಗೂಗಲ್ ಮ್ಯಾಪ್ ನಾನು ಕೊಡ್ತೀನಿ, ದಾಖಲೆ ಕೊಡ್ತೀನಿ. ಅದಕ್ಕೆ ಏನು ಉತ್ತರ ಹೇಳ್ತೀರಿ ಹೇಳಿ? 2002 ಈಗ ಮೊದಲಾದ್ರೆ ಕಾಲ ಇತ್ತು, ಕೈಯಲ್ಲಿ ಬರೆಯೋದು ಅವೆಲ್ಲ ಇತ್ತು. ನೀವು 2002ರಿಂದ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹೇಳ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ 2002ರಿಂದ ಟೋಟಲಿ ಇದು ಫಾರೆಸ್ಟೇ ಸರ್. 2002 ಅದುವರೆಗೂ ಗೂಗಲ್ ಅಲ್ಲಿ ಬರುತ್ತೆ. ಅಂದ್ರೆ ನಮ್ಗೆ ಕಂಪ್ಯೂಟರ್ ಪಾಣಿ ಬಂದಿಲ್ಲ. ಅಲ್ಲ, ನೀವು ಏನ್ ಗೊತ್ತಾ, ಸಾಗುವಳಿ ಅಂದ್ರೆ ಒಂದ್ ನಿಮಿಷ ಕೇಳಿ. ಸಾಗುವಳಿ ಅಂದ್ರೆ ಯಾವುದೇ ರೈತರು ಕನಿಷ್ಠ 15 ವರ್ಷ ಸಾಗುವಳಿ ಮಾಡಿರ್ಬೇಕು. ಒಂದು. ಎರಡನೇದು,
ಇನ್ನೊಂದೇನಂದ್ರೆ ಸಂಬಂಧಪಟ್ಟವರು ಬೆಳೆ ತೆಗ್ದಿರ್ಬೇಕು. ಪ್ರತಿ ವರ್ಷ ಬೆಳೆ ಎಂಟ್ರಿ ಆಗತ್ತೆ ಆಯ್ತಾ. ಇದರಲ್ಲಿ ಯಾವ ಬೆಳೆನೂ ಎಂಟ್ರಿ ಆಗಿಲ್ಲ, ಎಲ್ಲ ಮಾಡಿಲ್ಲ ಸರ್ 20 ವರ್ಷ. ಅದನ್ನೇ ಹೇಳ್ತಾ ಇರೋದು. ಹಂಗಿದ್ರೆ ಸಾಗುವಳಿ ಹೆಂಗ್ ಬರುತ್ತೆ ಅಂತ. ನಮ್ಗೆ ಬಂದಿರೋದು 88ರಲ್ಲಿ. ಅಣ್ಣ ಯಾವಾಗಾನು ಬರ್ಲಿ ಅಣ್ಣ, ಏನ್ ಗೊತ್ತಾ ಸಾಗುವಳಿ ಅನ್ನೋದಕ್ಕೆ ಏನು ಅಲ್ಲಲ್ಲ 2002ರಿಂದ ನಾವು ಬಿಟ್ಬಿಟ್ಟಿದ್ದೀವಿ ಗಿಡ ನಾಟಿ. ಸಾಗುವಳಿ ಅನ್ನೋದಕ್ಕೆ ಏನ್ ಅರ್ಥ? ಸಾಗುವಳಿ ಇಲ್ಲಿ ಮಾಡಿರ್ಬೇಕು. ಹಿಡುವಳಿ ಜಮೀನು ಅಂದ್ರೆ ನಿಮ್ ತಾತಂದು ನಿಮ್ಮ ಅಪ್ಪಂದು ಇರ್ತದೆ, ಅದರಲ್ಲಿ ನೀವು ಬೆಳೆ ಮಾಡಿದ್ರು ಸರಿ ಮಾಡದಿದ್ರು ಸರಿ. ಸಾಗುವಳಿ ಅಂತಂದ್ರೆ ನೀವು ಜೀವನ ಮಾಡೋದಕ್ಕೆ ನೀವು ಸರ್ಕಾರಿ ಜಮೀನು ಉತ್ಕೊಂಡು ಅದರಲ್ಲಿ ಬೆಳೆ ಬೆಳ್ಕೊಂಡು ಮಾಡೋಂಥದ್ದು ಸಾಗುವಳಿ ಅಂತಾರ. ಅದಕ್ಕೆ ಇಲ್ಲಿ ಸಾಗುವಳಿ ಮಾಡಿರೋದಕ್ಕೆ ಯಾವುದೇ ಇದಿಲ್ಲ, ದಾಖಲೆ ಇಲ್ಲ. ನಾನು ಹೇಳಿ ನೀವೇನು ಹೇಳ್ತೀರಿ ನಮ್ದೇ ಅಂತೀರಾ? ಇಲ್ಲ, ನಾ ಅದಕ್ಕೆ ಆಕ್ಷೇಪಣೆ ಇದೆ ಇಲ್ಲ. 2002ರಿಂದ ನಮಗೆ ಬಂದಿರೋ ಮಾಹಿತಿ ಗೂಗಲಲ್ಲಿ ಏನು ಬೆಳೆ ಮಾಡಿದಿಲ್ಲ. ಇಲ್ಲಿ ಬರೀ ಫಾರೆಸ್ಟ್ ಏರಿಯಾ 2002ರಿಂದ ಗಿಡ ಹಾಕಿದ್ದೀವಿ ಅಷ್ಟೇ. ಗಿಡ ಹಾಕಿದ್ಮೇಲೆ ಬೆಳೆ ಮಾಡೋಕ್ ಆಗಲ್ಲ. ಅಲ್ಲ ಸರ್, ನೀವೇನು ವ್ಯವಸಾಯ ಮಾಡಿದ್ರೆ 15 ವರ್ಷ ವ್ಯವಸಾಯ ಮೊದಲು ಗಿಡ ಹೊಡೆದು ಉರ್ಲಿ ಸೆಲ್ಲಿದ್ವಿ, ಉರ್ಲಿ ರಾಗಿ ಸೆಲ್ಲಿದ್ವಿ 2000 ಒಳಗಡೆ. 2000 ಆದ್ಮೇಲೆ ನಮ್ಮ ಕಾರಣಗಳಿಂದ ನಮ್ಗೆ ಶಕ್ತಿ ಇಲ್ಲದೆ ನಾವು ಗಿಡ ನಾಟ್ಬಿಟ್ಟು ಸುಮ್ಮನೆ ಇದೀವಿ. ಸರಿ ಸರ್, ಇಲ್ಲಿನ ನೀವು ವೋಟರ್ಸು ಅಂತೀರಾ, ಆ ವೋಟರ್ಸ್ಗೆ ಅದು ದಾಖಲೆ ಏನಾದ್ರು ಕೊಡಿ. ವೋಟರ್ಸ್ ಇದೆ, ಇವರೆಲ್ಲ ವೋಟರ್ಸ್ ಇದೆ ಸರ್. ಈಗ ನಾನು ಕೇಳಿ ನೀವು ಮಾತಾಡ್ತಾ ಇದ್ದೀರಲ್ವಾ, ನೀವು ಅಶ್ವಥ್ ನಾರಾಯಣ ಅಲ್ವಾ, ಸಂಪತ್ ಕುಮಾರ್ ಅಲ್ವಾ, ನಿಮ್ಮ ದಾಖಲೆ ವೋಟರ್ಸ್ ಅಲ್ಲಿ ಲಿಸ್ಟ್ ಅಲ್ಲಿ ಇದೆಯಾ ಹೆಸರು? ಆಗ ಇತ್ತ ಯಾವ ಪಾರ್ಟ್ ನಂಬರು, ಎಲ್ಲಿ ವೋಟ್ ಹಾಕಿದ್ರಿ, ಎಲ್ಲಿನ ನಿವಾಸಿ, ಶಾಂತಿನಗರ ಆಗ್ಲಿ ಅಥವಾ ಕೃಷ್ಣವರಂ ಆಗ್ಲಿ, ಅದೇನಾದ್ರೆ ವೋಟ್ ಮಾತ್ರ ನಾವು ಎಲ್ಲೂ ಚೇಂಜ್ ಮಾಡಿಲ್ಲ, ನಮ್ಮೂರಲ್ಲಿ ಇಟ್ಕೊಂಡಿದೀವಿ. ಈಗ ಬೆಂಗಳೂರಲ್ಲಿ ಇವಾಗ ಅದು ತಪ್ಪಾಗಲ್ವಾ ಸರ್? ನೀವು ಇಲ್ಲಿ ನೀವು ವೋಟರ್ಸು ಅಲ್ಲ, ನೀವು ಇಲ್ಲಿ ವೋಟರ್ಸೇ ಅಲ್ಲ. ನೀವು ಹಂಗಾದ್ರೆ ವೋಟರ್ಸೇ ಅಲ್ಲ, ವೋಟರ್ಸೇ ಅಲ್ಲದೆ ಅವರಿಗೆ ಹೇಗ್ ಮಂಜೂರು ಮಾಡ್ಲಿಕ್ಕೆ ಬರುತ್ತೆ? ಆಗಿತ್ತು ಕಾನೂನಲ್ಲಿ ಇನ್ನು ಕೊಡ್ಬೇಕು ಸರ್. ನಾವು ಪ್ರಶ್ನೆ ಕೇಳ್ತಾ ಇದೀವಿ, ಆನ್ಸರ್ ಮಾಡಿ ಸರ್. ಯಾಕಂದ್ರೆ ಪರ್ಚೇಸ್ ಮಾಡಕ್ಕೆ ನಿಮ್ಗೆ ಎಲ್ಲೂ ಕ್ರಯ ತಗೊಳಕ್ ಹೋದ್ರೆ ನೀವೆಲ್ಲನ್ನ ಇರ್ಲಿ ಇಂಡಿಯಲ್ಲಿ ತಗೋಬಹುದು. ಸರ್ಕಾರದಿಂದ ತಗೊಳ್ಬೇಕಂದ್ರೆ ಅದೇ ವಾಸದಲ್ಲಿ ಇರ್ಬೇಕು ಅಂತ ಇದೆ. ಆ ಸರ್ಕಾರ ಇದಿದೆ. ಭೂ ಮಂಜೂರಾತಿ, ಕರ್ನಾಟಕ ಭೂ ಮಂಜೂರಾತಿ 1969 ಪ್ರಕಾರ ಆ ತಾಲೂಕವರೇ ಆಗಿರ್ಬೇಕು. 69 ಸರ್, ನಾನು ಇವಾಗೆಲ್ಲ 69 ಮುಳುಬಾಗ್ಲು, ಬಂಗಾರಪೇಟೆ, ಮಾಗೂರು ಇದೆ 240 ಎಕರೆಲ್ಲೇ ಸಾಗುವಳಿ ಮಾಡ್ತಾ ಇದ್ದಾರೆ, ತಗೊಂಡಿದ್ದಾರೆ. ಆಗಲ್ಲ ಸರ್, ಬರೋಲ್ಲ ಸರ್, ಬರುತ್ತೆ ಸರ್. ಅದನ್ನ ದಾಖಲೆ ಕೊಡಿ. ಏನಿದೆ ಅಂತ ಇಲ್ಲ, ಆ ರೀತಿ ಇಲ್ಲ, ಸರ್ಕಾರ ಎಲ್ ಬೇಕಾದ್ರೂ ಮಾಡಬಹುದು, ಮಂಜೂರಾತಿ ತಗೊಳ್ಳೋ ಇದೆ, ಅದಕ್ಕೇನಾದ್ರು ಇದ್ರೆ ಕೊಡಿ. ಕೊಡಬೇಕು ಸರ್. ನೀವು ಅವ್ರಿಗೆ ಗೊತ್ತಿರ್ಬೇಕು ಸರ್. ಆಯ್ತು ಸರ್, ನೀವೆಲ್ಲ ಒಂದೇ ಕುಟುಂಬದವರ? ಸರ್ 5 ಆಗಿರೋದು. ಅವರು ಸಂಪಂಗಿ ಅಣ್ಣನವರು ನಿಜ ಇಲ್ಲಿಲ್ಲ ನಾವ್ ಹೇಳ್ತೀವಿ ಸರ್. 1 ನಿಮಿಷ ನಮ್ ಟೈಮ್ ಕೊಡಿ. ಅವ್ರು ಹೇಳ್ತಾರ ಸುಮಾರು 60 ಎಕರೆ ಜಮೀನಿದೆ, ಕಬಳಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, 13 ಜನ ಇದ್ದಾರೆ, ಸುಮಾರು 150 ಕೋಟಿ ಅಂತ ಹೇಳ್ತಾರ. ಇದೆಲ್ಲ ಸುಳ್ಳು ಆರೋಪ. ಇಲ್ಲಿ ಇರುವುದು ಅಮ್ಮಮ್ಮ 5 ಬ್ಲಾಕ್ ಅಂತ ಅವ್ರ ಬಾಯಲ್ಲಿ ಬರುತ್ತೆ, ಮತ್ತೆ 60 ಎಕರೆ ಅಂತಾರ. ಅಲ್ಲ ಸರ್, 60 ಎಕರೆ ಜಮೀನ್ ಇಲ್ಲ, 5 ಬ್ಲಾಕ್ ಅಂದ್ರೆ 4 20, ಸುಮಾರು ಒಂದು 20 ಚಿಲ್ಲರೆ ಇರ್ಬೋದು, ಅಷ್ಟೇ ಜಮೀನ್ ಇರೋದು. ಅಷ್ಟೇ ಇಲ್ಲ. ಬೇರೆ ಬೇರೆ ಊರವರು ಸರ್, ಬೇರೆ ಬೇರೆ ಊರವರು, ಬೇರೆ ಬೇರೆ ನಮ್ದು. ಇವ್ರು ಬಂದು ಕಲಪಲ್ಲಿ, ನಾವು ಕಿತ್ತಂಡೂರೆ, ನಾವಿಲ್ಲ. ಸರ್, ಇವಾಗ ನೀವು ಸಂಪಂಗಿ ಅವ್ರ ಮೇಲೆ ಆರೋಪ ಮಾಡಿದ್ರಲ್ವಾ, ಆ ದಾಖಲೆಗಳು ಕೊಡಿ, ನಾನು ಕೇಳ್ತಾ ಇರೋದು. ನಾವು ಕೊಡ್ತೇವೆ ಸರ್, ಕೊಡಿ. ಆರೋಪ ಮಾಡಿದ್ರಲ್ಲ, ದಾಖಲೆ ಕೊಡಿ. ಮುಂದಿನ ಮಾಡ್ತೀವಿ, ನಿಮ್ಗೊಂದು ಅರ್ಜಿನೇ ಕೊಡ್ತೀವಿ ಸರ್. ಓದ್ತಾ ಇದ್ದೀರಾ ನೀವು? ಅದಕ್ಕೆ ಹೇಳ್ತಾ ಇದ್ದೀವಿ. ನಿಮ್ಗೊಂದು ಅರ್ಜಿ ಸಮೇತ ನಾನು ಸಿಗ್ನೇಚರ್ ಮಾಡ್ಕೊಡ್ತೀನಿ. ಯಾಕಂದ್ರೆ ನನಗೆ ಇಷ್ಟ ಅವ್ರ ಸಂಪಂಗಿ ಅವರು ಅಲ್ಲ ಅನ್ನೋದು ಡೌಟ್ ಇದೆ. ನಾವು ಮೊನ್ನೆ ಬಂದಿದ್ದಾಗ ಇಲ್ಲಿ ಇದಕ್ಕೇನ್ ಹೇಳ್ತೀರಿ ಸರ್? ಅವರು ಸಂಪಂಗಿ ಅನ್ನೋದು ಎಷ್ಟು ಸತ್ಯನೋ ಈ ಜಮೀನ್ ನಮ್ದು ಅನ್ನೋದು ಅಷ್ಟೇ ಸತ್ಯ, ಅಷ್ಟೇ ಸತ್ಯ. ಈಗ ಸಂಪತ್ ಕುಮಾರ್ ಅವರೇ, ಇವಾಗ ಇದು ಕೊಟ್ಟಿದ್ದೀರಲ್ಲ, ಇದರಲ್ಲಿ ನೀವು ಭೂ ಮಂಜೂರಾತಿಗೆ BA RI ಇದೆಲ್ಲ ಇರ್ಬೇಕಲ್ಲ, ಎಲ್ಲಿದೆ ಇದೆ ಸರ್? ಎಲ್ಲ ಎತ್ಕೊಡಿ, ಎತ್ಕೊಡಿ, ಎಲ್ಲಿದೆ VA ರಿಪೋರ್ಟ್? 5 ಜನಕ್ಕಾಗುತ್ತೆ, ಜನರಲ್ ಅವ್ರು 3 ಇದರಲ್ಲಿ ದುರಸ್ತಿ ಕೋಡಿ ಆಕಾರ ಬಂದು ಎಲ್ಲ ಪೂರ್ತಿ ನಮ್ಮ ಇದ್ರಿಗೆ ಬರುತ್ತೆ. ಅದು ಬಂದಾಗ ನಮ್ಗೇನಾಗುತ್ತೆ, ನಾವು ನಮ್ಮ ಜಾಗ ಅಂತ ಹೇಳಿ ನಾವು ಇದ್ ಮಾಡ್ಕೊಂತೀವಿ, ಮರಗಳೆಲ್ಲ ಓಡ್ತೀರಿ, ಗೂಡ್ಲಿಸ್ ಅಂತೀರಿ, ಎಲ್ಲ ಮಾಡ್ತೀರಿ.
ಅದ್ರಲ್ಲಿ ನಾವು ಇಲ್ಲಿ ಬಂದು ನಾವು ತಹಸೀಲ್ದಾರ್ ಅವರಿಗೆ ನಮ್ಗೆ ಗ್ರಾಂಟ್ ಕಾಪಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ನಮ್ ಮುಂಚೆ ಕೊಟ್ಬಿಟ್ಟಿದೆ, ಕಾನೂನು ಪ್ರಕಾರ ಕೊಟ್ಟಿದೆ ನಮ್ಗೆ ಗ್ರಾಂಟ್ ಕಾಪಿ. ಇವಾಗ ನಾವು ಅದನ್ನ ಎಸಿಗೆ ಫಾರ್ವರ್ಡ್ ಮಾಡಿದಾಗ ಎಸಿ ಸಾಹೇಬ್ರು ಇಲ್ಲಿ ತಹಸೀಲ್ದಾರ್ ಕಳಿಸಿದ್ರು. ನಿಮ್ದು ಎಷ್ಟಿದೆ ಇದು ವಿಸ್ತೀರ್ಣ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಇಲ್ಲಿ ಕಳಿಸಿದಾಗ ಅವ್ರೇನ್ ಮಾಡಿದ್ರು 5 ಕಂಡೀಷನ್ ಹಾಕಿ ಕಳಿಸಿದ್ದಾರೆ. ಇದ್ರಿಗೇನು ಬಂದಿದೆ, ಎಷ್ಟು ಕಿಲೋಮೀಟರ್ ಒಳಪಳ್ಳಿ ಸುತ್ತದೆ ಅಂತೇಳಿ ಒಂದು ಮುಸ್ಲಿಮ್ಸ್ ಒಂದು ಇದು ಮುನ್ಸಿಪಾಲಿಟಿದು ಒಂದು ಏನೋ ರಿಪೋರ್ಟ್ ಹಾಕಿದ್ದಾರೆ ಅವರೆಲ್ಲ. ಅದು ಸರಿಯಾಗಿ ಗಮನಕ್ಕೆ ತಂದಿಲ್ಲ ನಮಗೆ. ಆ ತರ ಇದ್ಕೊಂಡು ನಮ್ಗೆ ಈ ಜಮೀನು ನಮ್ಮ ಎಸ್ ಸಿ ವರ್ಗ್ ಸೇರ್ಬೇಕದು. ಅವರು ನಮ್ಮ ಸಂಪಂಗಣ್ಣವರು, ಅವರು ಎಸ್ ಸಿ ಅವರೇ. ಅವ್ರಿಗೆ ನಮ್ಮ ಮೇಲೆ ಆರೋಪ ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಏನು ಅವರು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮೊನ್ನೆ ಒಂದು 3-4 ದಿನದಲ್ಲಿ ನಮ್ಗೆ ಗೊತ್ತಾಯ್ತು ಈ ತರ ಇದು ಅಂತ. ನಾವೇ ಗಿಡ ಉಣಿರೋದು, ನಮ್ಮ ತಾಯಿಯವರೇ ಗಿಡ ಉಣಿರೋದು ಅದೆಲ್ಲ. ಏನೋ ಆ ತರ ಇದು ಮಾಡ್ಕೊಂಡು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಸಂಪಂಗಣ್ಣವರು. ಆ ತರ ನಮ್ಗೇನು ಅವಶ್ಯಕ ಏನಿಲ್ಲ. ನಮ್ಗೆ ಅಣ್ಣವರು ಅವ್ರು ಓಟ್ ಹಾಕಿದ್ದಾರೆ ಇಲ್ಲೇ. ಏನೋ ಅವ್ರು ಇವಾಗ ಗಂಡನ ಮನೆಯಲ್ಲಿ ವಾಸ ಇರ್ತಾರೆ, ಅದು ಇದ್ ಮಾಡೋದಕ್ಕಾಗಲ್ಲ. ಏನೋ ಇವಾಗ ಪಿಚ್ಚಳ್ಳಿ ಅವರು ಇದ್ದಾರೆ, ಇವರು ಇದ್ದಾರೆ ಪಿಚ್ಚಳ್ಳಿ ಅವರು, ಅವರು ಎಸ್ ಸಿ ಅವರೇ. ಏನೋ ಅದ್ರಲ್ಲಿ ಇದ್ಕೊಂಡು ನಮ್ಗೆ ಯಾಕೆ ಸರ್ ತೊಂದರೆ ಮಾಡ್ತಾರ ಅವರು? ಅದ್ರಲ್ಲಿ ನಮ್ಗೆ ತೊಂದರೆ ಮಾಡಿದ್ವಿ. ನಾವೇನು ಅವ್ರನ್ನೇನ ಇವಾಗ ತಾಲೂಕು ಆಫೀಸಲ್ಲಿ ಹೋಗಿ ನಮ್ಗೆ ಗ್ರಾಂಟ್ ಕಾಪಿ ಕೊಡು ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ನಾವು ಕೇಳ್ತಾ ಇಲ್ವಲ್ಲ. ನಮ್ಮ ಮುಂಚೆನ ಮಂಜೂರಾಗಿದೆಯಲ್ಲ. ಅವ್ರು ಹೇಳ್ತಾ ಇರೋದೇನು ಎಲ್ಲ ಬೋಗಸ್ ರೆಕಾರ್ಡ್ ಅಂತ. ನಾವು ಬೋಗಸ್ ರೆಕಾರ್ಡ್ ಮಾಡಿದ್ರೆ ನಮ್ದೇನಾಗುತ್ತೆ? ಅವ್ರೇನು ಮಾಡಿಲ್ವಾ? ಅದ್ರಿಗೆ ನಮ್ಗೆ ತೋರಿಸ್ತಾ ಇದೆ ಅವ್ರದ್ದೇನಾ ಇದು? ಆತರ ಇರೋ ಹೊತ್ನಾಗ ಅವ್ರು ಆತರ ಹಂಗ್ ಮಾಡಬಾರ್ದು. ನಮ್ಮ ಬಡವರಿಗೆ ಬಗ್ಗರಿಗೆ ನಮ್ಮ ಜನಾಂಗದಾಗ ಆಗಿ ಅವ್ರು ನಮ್ಗೆ ಈ ತರ ಮೋಸ ಮಾಡೋದು ತಪ್ಪು ಅಂತ ನಾನು ಕ್ಷಮೆ ಕೇಳ್ತೀನಿ ಸರ್ ಅವ್ರಿಗೆ. ನಾವು ಮಾಹಿತಿ ಪ್ರಕಾರ, ನಾವು ಅಧಿಕಾರಿಗಳು ಕೇಳಿದ ಪ್ರಕಾರ, ಅಧಿಕಾರಿಗಳು ಏನು ಮೊನ್ನೆ ನೀವು ಇದು ಕೊಟ್ಟಿದ್ದೀರಾ ತಾಲೂಕು ಆಫೀಸಲ್ಲಿ, ಆ ದಾಖಲೆಗಳೆಲ್ಲ ನಕಲಿ, ತಹಸೀಲ್ದಾರ್ ಸಹಿ ನಕಲಿ, ಎಲ್ಲ ಸಹಿ ನಕಲಿ ಅಂತೇಳ್ಬಿಟ್ಟು ಅವರೇ ಯಾರು ಹೇಳಿರೋದು, ನಮ್ಮ ತಹಸೀಲ್ದಾರ್ ಇವಾಗ ಯಾರು ಬಂದಿದ್ದಾರೆ ಅವರು ಹೇಳಿದ್ದಾರೆ. ಆಮೇಲೆ ಸಿರ್ಸ್ದಾರ್ ಮಂಜುನಾಥ್ ಅಂತ ಅವರು ಹೇಳಿದಾರಪ್ಪ. ಈಗ ನಾವು ಅವರು ಹೇಳಿದ್ಮೇಲೆ ಅವ್ರಿಗಿಂತ ಇನ್ನ ಯಾರು ಹೇಳ್ಬೇಕು? ಅವ್ರು ನಕಲಿ ಅನ್ನೋದಕ್ಕೆ ಅಲ್ಲ, ಅವ್ರು ನಕಲಿ ಅನ್ನೋದಕ್ಕೆ ಯಾರು ಆಗಿಲ್ವೇ? ನೈಜನ್ಯತೆ ಕೊಟ್ಟಿದ್ದಾರೆ ಮುಂಚೆ ತಹಸೀಲ್ದಾರ್ ಅವ್ರೇನ್ ಮಾಡ್ತಾರೆ ಗೊತ್ತಾ? ಅವ್ರೇನ್ ಹೇಳ್ತಾರೆ ಗೊತ್ತಾ? ಅವ್ರ ಮೇಲೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರೋ ಅರ್ಜಿಗಳು ಕೊಟ್ಟಿದಾರೋ ಅವ್ರ ಮೇಲೆ ನಾವು ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀವಿ ಸರ್ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು. ಬಟ್ ಇನ್ನೂ ಮಾಡಿಲ್ಲ. ಅವರು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಅಷ್ಟು ಮಾತ್ರ ಮಾಹಿತಿ. ನೀವೇನ್ ಹೇಳ್ತೀರಾ ಅದಕ್ಕೆ ಅಷ್ಟು ಹೇಳಿ. ಅವರು ನಕಲಿನ ಮಾಡ್ಲಿ, ಅವರು ನಮ್ಗೆ ಮಾಡ್ಲಿ, ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ. ಅವ್ರ ಹಂಗೆ ದಾಖಲೆ ಕೊಡ್ಬೋದಲ್ಲ? ಅದು ಇಲ್ಲ ಸರಿ ಇಲ್ಲ ಅಂತ ನಮ್ಗೆ ರಿಜೆಕ್ಟ್ ಮಾಡಿ ಕಳ್ಸ್ಬೋದಾಗಿತ್ತಲ್ಲ. 5 ವರ್ಷ ನಡೀತಾ ಇದೀವಿ ನಾವು. ಇದು ಇದೇ ಇದ್ರಲ್ಲಿ ಮಾಡ್ಬೇಕು ಅಂತ ನನ್ನ ಕಾನೂನು ಏನಾದ್ರು ಬರ್ತಿದ್ಯಾ ಅವ್ರಿಗೆ? ಇದೇ ತಾಲೂಕಲ್ಲೇ ಮಾಡ್ಬೇಕು ಅಂತ ಕಾನೂನು ತೋರಿಸ್ಲಿ ನಮ್ಗೆ. ಅವ್ರ ಪ್ರಕಾರ ಅವರು ಇವಾಗ ಆನೆಕಲ್ನಿಂದ ಬಂದು ಇವಾಗ ಕೆಜೆಪ್ ಅಲ್ಲಿ ಪಿತ್ರಾದಿತ್ಯ ಆಸ್ತಿ ಅವ್ರು ಬರಕ್ಕಾಗುತ್ತಾ? ಬರುತ್ತಾ? ಆನೆಕಲ್ಲಲ್ಲಿ ಇರುತ್ತೆ ಅವ್ರದ್ದು ಪಿತ್ರಾದಿ, ಅವ್ರಿಗೆ ಇಲ್ಲಿ ಬರುತ್ತಾ? ಅದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕಟ್ಟಿದ್ದಾರೆ, ಅದ್ ನಿಲ್ಸಿದ್ದಾರೆ. ಅವ್ರು ಆರೋಪಗಳು ಮಾಡ್ತಾ ಇದ್ ನಾವು ಆರೋಪಗಳು ಮಾಡ್ಬೇಕಾಗುತ್ತೆ. ಇನ್ನೆಲ್ಲ ನಾವು ತೆಗಿಬೇಕಾಗ್ತದೆ. ನಮಗೆ ನಮ್ಮ ಜನಾಂಗಕ್ಕೆ ನಮ್ಗೆ ತೊಂದರೆ. ಒಂದು ಕುಟುಂಬಕ್ಕೆ ಬಂದು 4 ಎಕರೆ ಮೇಲೆ ಮಾಡಕ್ ಬರಲ್ಲ. ಗಂಡಗೆ 4 ಎಕರೆ, ಹೆಂಡತಿಗೂ 4.5 ಎಕರೆ ಮಾಡಿದಾರೆ ಅಂತ ಅವರ ಆರೋಪ. ಒಂದೇ ಕುಟುಂಬದಲ್ಲಿ ಅದು ದಾಖಲೆ ಸಮೇತ ಕೊಟ್ಟಿದ್ದಾರೆ. ಅವ್ರಿಗೆ 4 ಚಿಲ್ಲರೆ ಮಾಡಿದ್ದಾರೆ, ಅವ್ರ ಗಂಡಗೂ 4 ಚಿಲ್ಲರೆ ಮಾಡಿದ್ದಾರೆ. ಕಾನೂನು ವಿರೋಧ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೇನ್ ಹೇಳ್ತೀರಿ ಏನ್ ಸರ್? ಅದಕ್ಕೇನ್ ಹೇಳ್ತೀರಿ? ಒಂದೇ ಕುಟುಂಬಕ್ಕೆ ಗಂಡ ಹೆಂಡತಿ ಇಬ್ಬರಿಗೂ ಮಾಡಿದ್ದಾರೆ, ಅದ್ ಮಾಡಕ್ಕೆ ಬರಲ್ಲ ಅಂತ ಅವ್ರ ಆರೋಪ. ಅದು ಕಾನೂನಲ್ಲಿ 4 ಎಕರೆ ಮೇಲೆ ಮಾಡಕ್ಕೂ ಬರಲ್ಲ. ಅದಕ್ಕೇನ್ ಹೇಳ್ತೀವಿ? ಉತ್ತರ ಕೊಡಿ. ಅದಕ್ಕೆ ನೈಜನ್ಯತೆ ಕರೆಕ್ಟ್ ಇದೆ ಅಂತ ಕೊಟ್ಟಿರೋದು.